ಈಗ ಮಾಣಿಕ್ಯ ಚಿತ್ರದಲ್ಲಿ ನಟಿ ರನ್ಯಾ ರಾವನ್ನ ನೋಡಿದ್ದಕ್ಕೂ ಈಗ ಒಂದು ಫೋಟೋ ಆಚೆ ಬರ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ಹತ್ತು ಅವರ ಕಣ್ಣು ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಯಾಕೆ ಹಿಂಗೆ? ತಪ್ಪಿನ ಅರಿವು ಮಾಡಬೇಕಾದ್ರೆ ಗೊತ್ತಾಗಬೇಕಾಗಿತ್ತು. ಮಾಡಿದ ನಂತರವೂ ಕೂಡ ಪಶ್ಚಾತ್ತಾಪ ಇರಬೇಕಾಗಿತ್ತು. ಒಂದು ಬಾರಿ ಆಗಿದ್ದರೆ ಓಕೆ, ಪದೇ ಪದೇ ಇದೇ ರೀತಿ ಮಾಡ್ತಾ ಇದ್ದಾಗ ಹಾಗಿದ್ದಾಗ ನಾಳೆ ಕಸ್ಟಡಿ ಭವಿಷ್ಯ ಇದೆ, ಏನಾಗುತ್ತೆ ಅದು? ಅದರೆಲ್ಲ ವರದಿ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಮಾಣಿಕ್ಯ ಬೆಡಗಿ ಲಾಕ್. ಡಿಆರ್ಐ ಅಧಿಕಾರಿಗಳು ಬಂಧಿಸ್ತಿದ್ದಂತೆ ಕಣ್ಣೀರಿಟ್ಟ ರನ್ಯಾ. ಹತ್ತು ಮುಖ ಊದಿದ ಸ್ಥಿತಿಯಲ್ಲಿರೋ ನಟಿಮಣಿ. ಪಬ್ಲಿಕ್ ಟಿವಿಗೆ ರನ್ಯಾ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ. ಸ್ಯಾಂಡಲ್ವುಡ್ನ ಮಾಣಿಕ್ಯ ಪಟಾಕಿ ಸಿನಿಮಾದಲ್ಲಿ ಅಭಿನಯಿಸಿದ ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಇಂಚಿಂಚು ಮಾಹಿತಿಯನ್ನ ಜಾಲಾಡ್ತಿದ್ದಾರೆ. ರನ್ಯಾ ರಾವ್ ಗೋಲ್ಡ್ ಸುತ್ತ ಕೆದಕಿದಷ್ಟು ಸೀಕ್ರೆಟ್ಗಳು ಬಯಲಾಗ್ತಿವೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ತಿದೆ. ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ಚಿನ್ನ ರನ್ಯಾ ಬಳಿ ಸಿಕ್ಕಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಚಿನ್ನ, ನಗದು ಸೇರಿ ಒಟ್ಟು 17.29 ಕೋಟಿ ಮೌಲ್ಯದ ಖಜಾನೆ ಕಂಡು ಡಿಆರ್ಐ ಅಧಿಕಾರಿಗಳು ದಂಗಾಗಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಾಲು ಸಮೇತ ಮಾಣಿಕ್ಯ ಬೆಡಗಿ ಸೆರೆಯಾಗಿದ್ದು ಡಿಆರ್ಐ ಬಂಧನ ಬಳಿಕ ಕಣ್ಣೀರಾಕಿದ್ದಾಳೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಬಳಿಕ ಕುಗ್ಗಿರುವ ರನ್ಯಾ ಹತ್ತು ಮುಖ ಊದಿದ ಸ್ಥಿತಿಯಲ್ಲಿರೋ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮುಖ ಊದದ್ದು ಕಣ್ಣಿನ ಕೆಳಭಾಗ ನೀಲಿಯಾಗಿದೆ. 27 ಬಾರಿ ದುಬೈಗೆ ಹೋಗಿ ಬಂದಿರೋ ರನ್ಯಾ. ನಾಳೆ ನಟಿ ರನ್ಯಾ ರಾವ್ ಕಸ್ಟಡಿ ಭವಿಷ್ಯ. ರನ್ಯಾರನ್ನ 3 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಕೋರಿ ಡಿಆರ್ಐ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ನಡೆದಿದೆ. ಡಿಆರ್ಐ ಪರ ವಕೀಲರು ರನ್ಯಾ ರಾವ್ 27ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ದುಬೈಗೆ ಹೋಗಿ ಬಂದಿರೋದ್ರಿಂದ ಅನುಮಾನ ಆಗಿದೆ. ಪ್ರೋಟೋಕಾಲ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸಿಂಡಿಕೇಟ್ ದೊಡ್ಡದಿದೆ, ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಕಸ್ಟಡಿಗೆ ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು. ರನ್ಯಾ ರಾವ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ನ್ಯಾಯಾಂಗ ಬಂಧನದಲ್ಲಿರುವಾಗ ಕಸ್ಟಡಿಗೆ ಕೇಳುವಂತಿಲ್ಲ, ಜೈಲಿನಲ್ಲಿಯೇ ವಿಚಾರಣೆ ನಡೆಸಬಹುದೆಂದು ಪ್ರತಿವಾದ ಮಂಡಿಸಿದ್ದಾರೆ. ನ್ಯಾಯಾಲಯವು ಇಬ್ಬರ ವಾದಗಳನ್ನು ಆಲಿಸಿದ ನಂತರ ಕಸ್ಟಡಿ ಕುರಿತ ಆದೇಶವನ್ನು ನಾಳೆಗೆ ಮುಂದೂಡಿದೆ. ಒಟ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರಭಾವಿಗಳು ಶಾಮೀಲಾಗಿರೋ ಅನುಮಾನ ಮೂಡಿದ್ದು ತನಿಖೆ ಮುಂದುವರೆದಿದೆ. ನಾಳೆ ರನ್ಯಾ ಕಸ್ಟಡಿ ಭವಿಷ್ಯ ಏನಾಗುತ್ತೆ ಗೊತ್ತಾಗಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.